ನಮಸ್ತೆ ಫ್ರೆಂಡ್ಸ್, ಅಕ್ಷಯ ಪಾತ್ರೆ ಅಡುಗೆ ಮನೆಗೆ ನಿಮಗೆಲ್ರಿಗೂ ಸ್ವಾಗತ. ಬಹಳಷ್ಟು ದಿವಸಗಳ ನಂತರ ಕ್ಯಾಮರಾ ಫೇಸ್ ಮಾಡ್ತಾ ಇದ್ದೇನೆ, ವಿಡಿಯೋ ಮಾಡ್ತಾ ಇದ್ದೇನೆ. ಒಂದು ಬ್ರೇಕ್ ತಗೊಂಡಿದ್ದೆ ಸಣ್ಣದಾಗಿ, ಹಾಗಾಗಿ ವಿಡಿಯೋ ಮಾಡ್ತಾ ಇರ್ಲಿಲ್ಲ ಅಡುಗೆದು. ನಾನು ಎಲ್ಲಿ ಹೋದ್ರು ಸಹ ಜನ ಕೇಳ್ತಾ ಇದ್ರು, ತುಂಬಾ ಜನ ನೀವೆಲ್ಲ ಕೇಳ್ತಾ ಇದ್ರಿ ನಂಗೆ ಅಡಿಗೆ ವಿಡಿಯೋ ಯಾಕೆ ಮಾಡ್ತಾ ಇಲ್ಲ, ನಿಮ್ದು ವಿಡಿಯೋ ಕಾಣ್ತಾ ಇಲ್ವಲ್ಲ ಅಂತ. ಮತ್ತೊಮ್ಮೆ ಶುರು ಮಾಡಿ ಅಂತೆಲ್ಲ ಕೂಡ ಹೇಳ್ತಾ ಇದ್ರಿ. ಹಾಗಾಗಿ ನಾನೀಗ ಮತ್ತೊಮ್ಮೆ ಶುರು ಮಾಡ್ತಾ ಇದ್ದೇನೆ ವಿಡಿಯೋವನ್ನ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಆಗಾಗ ಈ ಅಕ್ಷಯ ಪಾತ್ರೆ ಯೂಟ್ಯೂಬ್ ಚಾನಲ್ ಏನ್ ಬಂದಿದೆ ಅಂತ ದಯವಿಟ್ಟು ನೋಡಿ, ಆತರ ಪ್ರೋತ್ಸಾಹ ಮಾಡಿದ್ರೆ ಮತ್ತೆ ಮತ್ತೆ ನಾನು ವಿಡಿಯೋ ಹಾಕಬಹುದು. ಇವತ್ತು ನಾನು ಮಶ್ರೂಮ್ ಮತ್ತೆ ಪನೀರನ್ನು ಬಳಸಿ ಒಂದು ಬಿರಿಯಾನಿ ಅಥವಾ ಪುಲಾವ್ ಅಂತ ಕೂಡ ಹೇಳ್ಬಹುದು, ಬಿರಿಯಾನಿ ಅದನ್ನು ಮಾಡ್ತಾ ಇದ್ದೇನೆ. ಸುಲಭವಾಗಿ ಮಾಡುವ ವಿಧಾನ, 1 ಪಾಟ್ ಕುಕ್ಕರ್ ಅಲ್ಲಿ ಮಾಡುವ ವಿಧಾನವನ್ನು ನೋಡ್ಕೊಂಡು. ಮಶ್ರೂಮ್ ಜೊತೆಗೆ ಇವತ್ತು ಪನೀರನ್ನು ಬೆರೆಸಿ ಮಾಡ್ತಾ ಇರುವಂತದ್ದು ಬಿರಿಯಾನಿ. ಮಶ್ರೂಮ್ ತಗೊಂಡಿದ್ದೇನೆ, ಬಟನ್ ಮಶ್ರೂಮ್, ಇದು ಪನೀರು, ಆಮೇಲೆ ಉಳಿದ ಸಾಮಗ್ರಿಗಳನ್ನು ಹೇಳ್ತೇನೆ. ಬಾಸುಮತಿ ಅಕ್ಕಿ 1 ಕಪ್, ದೊಡ್ಡ ಕಪ್ ತಗೊಂಡಿದ್ದೇನೆ. ಆಮೇಲೆ ಪುದೀನ, ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಇದು ಬೇಯಿಸಿದಂತ ಒಣಮೆಣಸು, ಬ್ಯಾಡಗಿ ಮೆಣಸು, ಹಸಿಮೆಣಸು 1-2 ಖಾರವಾದದ್ದು, ಶುಂಠಿ, ಆಮೇಲೆ ಕರ್ದಂತ ಈರುಳ್ಳಿ, ಹಾಲು, ಮೊಸರು, ಜೊತೆಗೆ ಉಪ್ಪು, ಅರಸಿನ ಪುಡಿ, ಸ್ವಲ್ಪ ತುಪ್ಪ, ಎಣ್ಣೆಯನ್ನು ಕೂಡ ಸ್ವಲ್ಪ ಬಳಸ್ತೇನೆ. ಆಮೇಲೆ ಇದು ಬಿರಿಯಾನಿ ಮಸಾಲೆ, ಶಾಹಿ ಬಿರಿಯಾನಿ ಮಸಾಲಾ ಪುಡಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಅಕ್ಕಿಯನ್ನು ಚೆನ್ನಾಗಿ ತೊಳ್ಕೊಂಡು ಒಂದು 15 ನಿಮಿಷ ನೆನೆಸ್ಕೊಳ್ತಾ ಇದ್ದೇನೆ. 15 ನಿಮಿಷ ನೆನೆಸಿದ್ರೆ ಸಾಕು. ಈ ಅಕ್ಕಿ ನೆನೆಯುವಷ್ಟೊತ್ತಿಗೆ ನಾವು ಒಂದು ಮಸಾಲೆ ರೆಡಿ ಮಾಡ್ಕೊಳ್ಬೇಕು. ಜೊತೆಗೆ ಈ ಈರುಳ್ಳಿ, ಪನೀರು ಮತ್ತೆ ಮಶ್ರೂಮು ಇವನ್ನೆಲ್ಲ ನಾವು ಕಟ್ ಮಾಡ್ಕೊಳ್ಬೇಕು. ಮಸಾಲೆ ರುಬ್ಲಿಕ್ಕೆ ನಾನು ಇದನ್ನು ಹಾಕ್ತಾ ಇದ್ದೇನೆ ನೋಡಿ. ಹಸಿಮೆಣಸು, ಇದು ಖಾರ ಕಡಿಮೆ ಇರುವಂತ ಬ್ಯಾಡಗಿ ಮೆಣಸು, ಇದರ ಬೀಜವನ್ನು ಕೂಡ ತೆಗೆದು ಬಳಸ್ಕೊಳ್ಬಹುದು. ಬೆಳ್ಳುಳ್ಳಿ, ಆಮೇಲೆ ಶುಂಠಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಇಷ್ಟೆಲ್ಲವನ್ನು ರುಬ್ಬಿಕೊಳ್ತೇನೆ ನಾನು ಇದನ್ನ. ಇಲ್ಲಿ ಮಶ್ರೂಮ್ ಅನ್ನು ಈ ತರ ತೆಳ್ಳಗೆ ಹೆಚ್ಕೊಂಡಿದ್ದೇನೆ. ಮಶ್ರೂಮ್ ಕ್ಲೀನ್ ಆದಷ್ಟು, ಸ್ವಚ್ಛವಾದ ಹೊಸತಾದದ್ದಿದ್ರೆ ಒಳ್ಳೇದು. ಅದನ್ನು ಚೆನ್ನಾಗಿ ತೊಳೆದು ನಾವು ಕಟ್ ಮಾಡಿ ಇಟ್ಕೊಳ್ಳುವಂಥದ್ದು. ಆಮೇಲೆ ಪನೀರನ್ನು ಕಟ್ ಮಾಡಿ ನೀರಲ್ಲಿ ಹಾಕಿ ನೆನೆಸಿ ಇಟ್ಟಿದ್ದೇನೆ. ಇದು ಸಾಫ್ಟ್ ಆಗ್ತದೆ ಹೀಗೆ ನೆನೆಸಿಟ್ರೆ. ಆಮೇಲೆ ತರಕಾರಿಗಳನ್ನು ಕೂಡ ಹೆಚ್ಚಿಕೊಂಡಿದ್ದೇನೆ. ಮಸಾಲೆ ರುಬ್ಬಿ ಆಗಿದೆ, ಉಳಿದಂತೆ ಎಲ್ಲ ತಯಾರಿ ಆಯ್ತು. ಇದು ಅಕ್ಕಿ ಕೂಡ ನೆನೆದಿದೆ. ಈಗ ನಾವು ಮಶ್ರೂಮ್ ಬಿರಿಯಾನಿ ಅಥವಾ ನಾವು ಇದರಲ್ಲಿ ಕುಕ್ಕರಲ್ಲಿ ಮಾಡುವ ಕಾರಣ 1 ಪಾಟ್ ಪುಲಾವ್ ಅಂತ ಕೂಡ ಹೇಳ್ಬೋದು. ಇದಕ್ಕೆ ಪಲಾವ್ ಮಾಡೋಣ. ಈಗ ಪ್ಯಾನ್ ಬಿಸಿ ಆಯಿತು. ನಾವು ಇದಕ್ಕೆ ಸ್ವಲ್ಪ ತುಪ್ಪ ಮತ್ತೆ ಎಣ್ಣೆಯನ್ನು ಸೇರಿಸ್ಕೊಳ್ಳೋಣ. 3 ಚಮಚ ತುಪ್ಪ, ಆಮೇಲೆ 1-2-3 ಚಮಚ ಎಣ್ಣೆ ಇಷ್ಟು ಹಾಕೊಂಡಿದ್ದೇನೆ. ಇದು ಕಡಿಮೆ ಸಾಕು ಅನ್ನೋರು ಕಡಿಮೆ ಹಾಕೊಳ್ಬಹುದು ಎಣ್ಣೆ ತುಪ್ಪವನ್ನ, ಇಷ್ಟು ಹಾಕೊಳ್ಬೇಕಾಗ್ತದೆ. ಇದು ಇಡೀ ಮಸಾಲೆ ಹಾಕೊಳ್ತಾ ಇದ್ದೇನೆ. ಪಲಾವ್ ಎಲೆ, ಏಲಕ್ಕಿ, ಲವಂಗ, ದೊಡ್ಡ ಏಲಕ್ಕಿ ಮತ್ತೆ ಮರಾಠಿ ಮೊಗ್ಗು. ಈಗ ಹೆಚ್ಚಿದಂತ ಈರುಳ್ಳಿ ಹಾಕೊಳ್ತಾ ಇದ್ದೇನೆ. ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿ ಒಂದು ಸ್ವಲ್ಪ ಬಾಡಿದೆ. ಈಗ ಟೊಮೆಟೊವನ್ನು ಹಾಕೊಳ್ಳೋಣ. 2 ದೊಡ್ಡ ಟೊಮೆಟೊವನ್ನು ಸಣ್ಣದಾಗಿ ಹೆಚ್ಚಿ ಹಾಕೊಳ್ತಾ ಇದ್ದೇನೆ. ಈಗ ಸ್ವಲ್ಪ ಅರಸಿನ ಪುಡಿ, ಅಚ್ಚ ಖಾರದ ಪುಡಿ ಬೇಕಾದ್ರೂ ಹಾಕೊಳ್ಬಹುದು. ನಾವು ಮೆಣಸು ಜಾಸ್ತಿ ಹಾಕಿರೋದ್ರಿಂದ, ರುಬ್ಲಿಕ್ಕೆ ಹಾಕಿರೋದ್ರಿಂದ ನಾನೀಗ ಹಾಕ್ತಾ ಇಲ್ಲ. ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪು ಹಾಕಿದಾಗ ಸ್ವಲ್ಪ ಬೇಗನೆ ಬೇಯ್ತದೆ. ಈಗ ರುಬ್ಬಿದ ಮಸಾಲೆಯನ್ನು ಕೂಡ ಹಾಕೊಳ್ತಾ ಇದ್ದೇನೆ. ಇದರಲ್ಲಿ ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಮೆಣಸು, ಹಸಿಮೆಣಸು ಎಲ್ಲವೂ ಇದೆ. ಇದನ್ನ ಹಾಕೊಳ್ತಾ ಇದ್ದೇನೆ. ಇದು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಬಾಡಬೇಕು. ಇದು ಬೇಯ್ತಾ ಇದ್ದ ಹಾಗೆ ನಾವು ಮಶ್ರೂಮ್ ಎಲ್ಲ ಹಾಕೊಳ್ಳೋಣ. ಜೊತೆಗೆ ಮೊಸರು ಕೂಡ ಹಾಕೊಳ್ತಾ ಇದ್ದೇನೆ. ಈಗ 2 ಸಣ್ಣ ಚಮಚ ಮೊಸರು, ಹೆಚ್ಚಿಟ್ಟಂತ ಮಶ್ರೂಮ್ಸ್ ಹಾಕ್ತಾ ಇದ್ದೇನೆ.
ಸ್ವಲ್ಪ ಬಾಡಿದಾಗ ನಾವು ಹೆಚ್ಚಿಟ್ಟಂತ ಪನೀರನ್ನು ಕೂಡ ಹಾಕೊಳ್ತೇನೆ. ಈಗ ಪನೀರನ್ನು ಕೂಡ ಹಾಕೊಳ್ಳೋಣ. ಪನೀರ್ ಹಾಕಿ ಸ್ವಲ್ಪ ಬಿರಿಯಾನಿ ಮಸಾಲೆ ಹಾಕೊಳ್ತಾ ಇದ್ದೇನೆ. ಇದು ಗರಂ ಆಗ್ಲಿಕ್ಕೆ ಬೇಕಾಗಿ ಹಾಕ್ತಾ ಇದ್ದೇನೆ. ಜೊತೆಗೆ ಇಲ್ಲಿ ನೆನೆಸಿಟ್ಟಂತ ಅಕ್ಕಿಯನ್ನು ಕೂಡ ಸೋಸಿ ಹಾಕೊಳ್ತೇನೆ. ನೀರಿನ ಜೊತೆ ಹಾಲನ್ನು ಕೂಡ ಸೇರಿಸಿ ಬೇಯಿಸಿದ್ರೆ ಭಾರಿ ರುಚಿ ಆಗ್ತದೆ. ಹಾಗಾಗಿ ಹಾಲು ಕೂಡ ಹಾಕೊಳ್ತಾ ಇದ್ದೇನೆ. 1 ಭಾಗ ಹಾಲು ಮತ್ತೆ ಅರ್ಧ ಕಪ್ಪು ಹಾಲು, 1 ಕಪ್ಪು ನೀರು, ಆ ರೀತಿ ಹಾಕೊಳ್ಳೋಣ. ಉಪ್ಪು ಹಾಕಿದ್ದೇನೆ ಆಲ್ರೆಡಿ. ಸ್ವಲ್ಪ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ 2 ವಿಸಿಲ್ ಮಾಡಿದ್ರೆ ಸಾಕಿದು. ಇದು ನೀರು ಮತ್ತೆ ಹಾಲು ಮಿಕ್ಸ್ ಮಾಡಿ ಹಾಕಿದ್ರೆ ಒಳ್ಳೇದು. 1ಕ್ಕೆ 1.5 ಕಪ್ಪಿನ ಹಾಗೆ, 1 ಕಪ್ ಅಕ್ಕಿ 1.5 ಕಪ್ ತರ ನೀರು ಹಾಕಿಕೊಳ್ಬಹುದು. ಅದಕ್ಕಿಂತ ಕಡಿಮೆ ಕೂಡ ಹಾಕೊಳ್ಬಹುದು. 2 ವಿಸಿಲ್ ಬರ್ಸಿದ್ರೆ ಆಯ್ತು. ಕುಕ್ಕರ್ ಮುಚ್ಚಳ ಮುಚ್ಚಿ ಇಲ್ಲಿ ಸ್ಟೀಮ್ ಬಂದ ಮೇಲೆ ಅಷ್ಟೇ ನಾವು ವೇಟ್ ಹಾಕೊಳ್ಳೋಣ. ಇದೊಂದು 2 ವಿಸಿಲ್ ಬಂದ್ರೆ ಸಾಕು. ಸ್ವಲ್ಪ ಸ್ಟೀಮ್ ಹೋದ ತಕ್ಷಣಕ್ಕೆ ನಾವಿದಕ್ಕೆ ಬಿರಿಯಾನಿ ಆಗಿರೋದ್ರಿಂದ ಸ್ವಲ್ಪ ಕರ್ದಂತ ಈರುಳ್ಳಿಯನ್ನು ಹಾಕೊಳ್ಳೋಣ. ಇದೊಂದು ಪರಿಮಳ ಕೊಡ್ತದೆ. ಆಮೇಲೆ ಸ್ವಲ್ಪ ತುಪ್ಪ, ಸ್ವಲ್ಪ ಪುದೀನ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಿ ಮಧ್ಯದಲ್ಲಿ ಒಂದು ಸಣ್ಣ ತಟ್ಟೆಯನ್ನು ಈ ತರ ಇಟ್ಟು ಬಿಸಿ ಮಾಡಿದಂತ ಇದ್ದಿಲನ್ನು ಹಾಕಿ ಇದರಲ್ಲಿ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿ ಇದನ್ನ ಮುಚ್ಚಿ ಇಡ್ತೇನೆ. ಈಗ ಇದು ಸುಟ್ಟ ಸ್ಮೆಲ್ ಬರ್ಲಿಕ್ಕೆ ಬೇಕಾಗಿ ಆಯ್ತು. ಇದೊಂದು 2 ನಿಮಿಷ ಆದ್ಮೇಲೆ ಓಪನ್ ಮಾಡ್ಬೋದು. 5 ನಿಮಿಷ ಕಳೆದಾಗ ಇದು ರೆಡಿ ಬಿರಿಯಾನಿ. ಘಮ ಘಮ ಮಶ್ರೂಮ್ ಬಿರಿಯಾನಿ. ಮಶ್ರೂಮ್ ಮತ್ತೆ ಪನೀರ್ ಬಿರಿಯಾನಿ. ತುಪ್ಪದಲ್ಲಿ ಕರೆದಂತ ಗೇರು ಬೀಜದಿಂದ ಅಲಂಕರಿಸಿಕೊಳ್ಬಹುದು. ಘಮಘಮದ ಮಶ್ರೂಮ್ ಮತ್ತೆ ಪನೀರ್ ಬಿರಿಯಾನಿ ರೆಡಿ.